ವೀಕ್ಷಕರೇ, ಪಾಟೀಲ್ ಇಬ್ಸಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಸರಸ್ವತಿ ಪೂಜೆ ಹಾಗೂ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ. ಮಸ್ಕಿ ತಾಲೂಕಿನ ಹಾಲಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆಯೊಂದಿಗೆ ಶ್ರೀ ಜಗದೀಶ್ ಚಂದ್ರ ತಾತನವರಿಂದ ಶ್ಲೋಕ ಪಠಿಸಿದರು. ಉದ್ಘಾಟನೆಯನ್ನ ಶ್ರೀ ದಂಡಗುಂಡಪ್ಪ ತಾತನವರು ಜಂಗಮರಹಳ್ಳಿ ನೆರವೇರಿಸಿದರು. ಮಲ್ಲಪ್ಪ ಮುಖ್ಯ ಗುರುಗಳು ಮಾತನಾಡುತ್ತಾ, ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ನಿರಂತರ ಕಠಿಣ ಪರಿಶ್ರಮ ಇರಬೇಕು. ಹಾಲಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಶಾಲೆಯ ವಿಚಾರದಲ್ಲಿ ಬಹಳಷ್ಟು ಸಹಾಯ ಸಹಕಾರ, ಪ್ರೀತಿ, ಅಭಿಮಾನ ಉಳ್ಳವರು. ಅವರ ಗುಣ ಮೆಚ್ಚುವಂತದ್ದು ಎಂದು ಹೇಳಿದರು. ನಂತರ ಕಳೆದ ವರ್ಷ ಅತಿ ಹೆಚ್ಚು ಅಂಕ ಗಳಿಸಿದ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು. ಈ ವೇಳೆಯಲ್ಲಿ ವೀರಭದ್ರಪ್ಪ ತಾತ, ಶಾಲೆಯ ಭೂದಾನಿಗಳಾದ ಶ್ರೀಮತಿ ಬಸಮ್ಮ ಗೌಡಶಾನಿ, ಕರಿಯಪ್ಪ ಹಿರೇಕುರುಬುರ, ಎಸ್ಟಿಎಂಸಿ ಅಧ್ಯಕ್ಷ ಶಾಬುದ್ದೀನ್ ಗುಡಿಯಾಳ, ಉಪಾಧ್ಯಕ್ಷ ಎಂಕಪ್ಪ ಪೊಲೀಸ್ ಪಾಟೀಲ್, ಶಾಲೆಯ ಮುಖ್ಯ ಗುರುಗಳು ಸುಭಾಷ್ ಸಿಂಗ್ ಹಜಾರೆ, ಎರಿತಾತ ಮಾಲಿಪಾಟೀಲ್, ರವಿ ದೇಸಾಯಿ, ಬಸವರಾಜ್ ಜಂಗಮರಹಳ್ಳಿ, ಮರಿಗೌಡ ಮಾಲಿಪಾಟೀಲ್, ಬಸವರಾಜ್ ಗೌಡ, ವೆಂಕೋಬ ಪ್ರಾಂಶುಪಾಲರು, ನಾಗೇಶ್ ಪ್ರಾಚಾರ್ಯರು, ಸಿದ್ದು ಬಿ, ಲಕ್ಷ್ಮಣ ನಾಯಕ, ಇಂಕಪ್ಪ ಮಡಿವಾಳ, ಶಿವರಾಜ್ ಗುಡಿಹಾಳ, ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಾದ ಅಮರೇಶ್ ವೈ, ಮಹಾಂತೇಶ್ ಪೂಜಾರಿ, ಚಂದಪ್ಪ ದೊಡ್ಮನಿ, ಶ್ರೀಕಾಂತ್ ಉಪನ್ಯಾಸಕರು, ಶಾಲಾ ಶಿಕ್ಷಕರಾದ ಆದೇಶಪ್ಪ, ರವೀಂದ್ರ ಕುಂಬಾರ, ಬಾಬುರಾವ್, ಯಮನಪ್ಪ, ಕೃಷ್ಣಮೂರ್ತಿ, ಕಿರಣ್ ಕುಮಾರ್ ಮತ್ತು ಶಿಕ್ಷಕಿಯರು ಇದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶುಭ್ರ ವಸ್ತ್ರಾನ್ವಿತ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಕೃತಿರ್ವೈ ದೇವೈ ಸದಾ ಪೂಜಿತ ಸಾಮಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಪ. ಸುಮಾರು ನಮ್ಮ ಶಾಲೆಗೆ 6 ಎಕರೆ ಭೂಮಿಯನ್ನ ಶಾಲೆ ವಿದ್ಯಾರ್ಥಿಗಳಿಗೆ ಓದುವಂತ ಉಚಿತವಾಗಿ ನೀಡಿದಂತ ಅದ್ಭುತವಾಗಿರ್ತಕ್ಕಂಥ ಬಸವರಾಜಪ್ಪ ಗೌಡ ಸರ್ ಅವರಿಗೆ ಬಹಳ ಅವರ ನೆನಪು ಸ್ಮರಣೀಯವಾಗಿರ್ತಕ್ಕಂಥದ್ದು. ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸಿದರು. ಆಗಸ್ಟ್ ತಿಂಗಳಲ್ಲಿ ನಡೆದ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿನಿಯರು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಸತತ 3ನೇ ಬಾರಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಹಾಗೂ ಕುಮಾರ ಶಿವಜ್ಞಾನಪ್ಪ ತಂದೆ ಹನುಮಂತರವರು 4x100 ಮೀಟರ್ ಅಡೆತಡೆ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿದ್ದು ಎಲ್ಲರಿಗೂ ಸಂತಸದ ವಿಷಯವಾಗಿದೆ. ಅದೇ ಆಗಸ್ಟ್ ಕೊನೆಯ ವಾರದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 2 ಪೂರ್ಣಗೊಳಿಸಿ ಫಲಿತಾಂಶವನ್ನು ಮೊದಲನೇದಾಗಿ ಸಿನಿಮಾ ತೆಗೆಯೋದು ಡೈರೆಕ್ಟರ್, ತೋಟದಲ್ಲಿ ಬೆಳಿತಾರೆ ಫ್ಲವರ್, ನಮ್ ಬ್ರೇನ್ ನಮ್ಗೆ ಸೂಪರ್ ಸ್ಟಾರ್, ನಮ್ ಶಾಲೆಗೆ ಇವರೇ ಹೆಡ್ ಮಾಸ್ಟರ್, ಇವರೇ ನಮ್ಮ ಸುಭಾಷ್ ಸಿಂಗ್ ಸರ್. ನೀರಿನಲ್ಲಿ ಹೋಗುತ್ತೆ ಬೋಟ್, ರೊಟ್ಟಿಗೆ ಬೇಕು ಇಟ್ಟು, ನಮ್ಮ ಸರ್ಗೆ ಬಂದ್ರೆ ಸಿಟ್ಟು, ಅವರೇ ಒಂಥರ ಕ್ಯೂಟ್, ಇವರೇ ನಮ್ಮ ರವೀಂದ್ರನಾಥ್ ಸರ್. ಹಿಂದಿಗೆ ಇವರೇ ಗ್ರೇಟ್, ಇವರ ಮಾತು ಬಲ್ ಸ್ವೀಟ್, ಇವರದ್ದು ಸ್ವೀಟ್ ಹಾರ್ಟ್, ಇವರು ಕಾಮಿಡಿಗೆ ಬೆಸ್ಟ್, ಇವರೇ ನಮ್ಮ ಆದೇಶಪ್ಪ ಸರ್. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ಹೀಗೆ ಹಳೆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಸಂದರ್ಭದಲ್ಲಿ ಕ್ರೀಡೆಗೆ ಬಹಳಷ್ಟು ಮಹತ್ವವನ್ನು ಹೊಂದಿರತಕ್ಕಂತ ಈ ಊರಿನ ಪ್ರಮುಖರೆಲ್ಲ ಸೇರಿಕೊಂಡು, ಇಲ್ಲ ಆಟದ ಮೈದಾನ ಚೆನ್ನಾಗಿ ಆಗ್ಬೇಕಾದ್ರಪ್ಪ ಅಂದ್ರ ಇದನ್ನ ಮೈದಾನ ಮಾಡಬೇಕು ಅಂತಕ್ಕಂಥ ಊರಿನವರೆಲ್ಲರೂ 1-2 ದಿವಸ ಶ್ರಮವಹಿಸಿ ತಮ್ಮೆಲ್ಲ ಟ್ಯಾಕ್ಟರಿಗಳನ್ನು ಬಿಟ್ಟು ಇದಕ್ಕೆಲ್ಲ ಸಮತಟ್ಟವಾಗಿ ಮಾಡ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಈ ಹಾಲಾಪುರ ಮತ್ತು ಜಂಗಮರಹಳ್ಳಿ ಎದ್ದಿನ ಗ್ರಾಮದವರು. ಈ ರೀತಿಯಾಗಿ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ, ಹಾಗೆ ಕ್ರೀಡೆಗೆ ಅಷ್ಟೇ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿದಂತ ಈ ಗ್ರಾಮದವರು. ಹಾಗಾಗಿ ಶಿಕ್ಷಣ ಬಹಳ ಮುಖ್ಯ. ಅದಕ್ಕಾಗಿ ನೀವೆಲ್ಲರೂ ಇಂಥ ಒಂದು ಸುಂದರವಾದಂತಹ ಶಾಲೆಯಲ್ಲಿ ಕಲಿತಕ್ಕಂತಹದ್ದು ನಿಮ್ದು ಒಂದು ಭಾಗ್ಯ ಅಂತ ಅನ್ಕೋಬೇಕಾಗ್ತದೆ. ಹಾಗಾಗಿ ಈ ಒಂದು ಶಾಲೆ ಉತ್ತಮವಾದಂತ ಆ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಾನವಿ ತಾಲೂಕಿನಲ್ಲಿ ಅತ್ಯಂತ ಉತ್ತಮವಾದಂತಹ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ಮಕ್ಕಳು
ನಮ್ಮ ತಂದೆ ತಾಯಿಗಳು ಬಿಸಿಲು ಮಳೆ ಚಳಿ ಎನ್ನದೆ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮೇಲೆ ಅಪಾರವಾದಂಥ ಕನಸುಗಳನ್ನು ಹೊತ್ತುಕೊಂಡು ಇವತ್ತು ನಿಮ್ಮ ಏಳಿಗೆಗಾಗಿ ನಿಮ್ಮ ಶ್ರೇಯಾಭಿವೃದ್ಧಿಗಾಗಿ ಎಲ್ಲ ಪಾಲಕರು ಎಲ್ಲ ತಂದೆ ತಾಯಿಗಳು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ತಂದೆ ತಾಯಿಗಳಿಗೆ ಪೂರ್ವದಲ್ಲಿ ಈ ಒಂದು ಶಾಲಾದಲ್ಲಿ ಪ್ರವಾಸ ಮತ್ತು ಈ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳು ಸ್ಕೂಲ್ ಡೇ ಅಂತಕ್ಕಂಥದ್ದು ಇದ್ದಿಲ್ಲ. 2018 ಬಂದ ನಂತರ ಪ್ರತಿ ವರ್ಷ ಕೂಡ ನಮ್ಮ ಎಲ್ಲ ಶ್ರೀ ಬಸವರಾಜ ಪಾಟೀಲ್ ಅವರ ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ನಿಜವಾಗ್ಲೂ ₹1 ಕೂಡ ಶಾಲೆಯಿಂದ ಖರ್ಚಾಗಿಲ್ಲ. ಶಾಲೆಯಿಂದ ₹1 ಖರ್ಚಾಗಿಲ್ಲ. ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದವರೇ ಇವತ್ತೇನು ನಿಮಗೆ ಹೋಳಿಗೆ ಮಾಡಿಸಿದ್ದಾರೆ, ಇಷ್ಟೆಲ್ಲ ಸನ್ಮಾನ ಮಾಡಿಸಿದ್ದಾರೆ, ಇಷ್ಟೆಲ್ಲ ಒಂದು ಭವ್ಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರು. ನಿಜವಾಗ್ಲೂ ಅವರೆಲ್ಲರಿಗೂ ಒಂದು ಧನ್ಯವಾದ ಕ್ಲಾಪ್ಸ್ ಅನ್ನು ಮಾಡ್ರಿ. ಧನ್ಯವಾದ ಕ್ಲಾಪ್ಸ್ ಗೋ. ಇದು ನಾವು ಶಾಲೆಯಲ್ಲಿ ಕಲಿತಂತ ಶಾಲೆಗೆ ತೀರಿಸ್ತಕ್ಕಂಥ ಒಂದು ಋಣ. ಹಳೆ ವಿದ್ಯಾರ್ಥಿಗಳೆಲ್ಲರೂ ಮನಸ್ಸು ಮಾಡಿಕೊಂಡು ಈ ಒಂದು ಶಾಲೆಯಲ್ಲಿ ನಾವು ಕಲ್ತಿದ್ವಿ, ಶಾಣ್ಯರಾಗಿದ್ವಿ ನಾವು ಅಂತಕ್ಕಂಥದ್ದು ಅಭಿಮಾನ ಇಟ್ಟುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ, ಅತಿ ವಿಜೃಂಭಣೆಯಾಗಿರ್ತಕ್ಕಂಥ ಕಾರ್ಯಕ್ರಮ ಅವರು ಮಾಡಿದರೆ ನಿಜವಾಗ್ಲೂ ವೈಯಕ್ತಿಕವಾಗಿ ಕೂಡ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ಕೂಡ ಈ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಿಗೂ ಮತ್ತು SDMC ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ಈಗಾಗಲೇ ಹೇಳಿರಿ ನಿಮಗೆಲ್ಲ ಸಮಯ 1 ಇದೆ, ಊಟದ ದಿನ ಭಾಳೇನೋ ಸಮಯ ಆಗಿಲ್ಲ. ಆದರೂ ಎಲ್ಲ ವೇದಿಕೆಗಳಲ್ಲಿ ಇವತ್ತು ನಮ್ಮ ಮಲ್ಲಪ್ಪ ಸರ್ ಆಗಿರ್ಬೋದು, ಎಂಕಪ್ಪ ಸರ್ ಆಗಿರ್ಬೋದು, ನಾಗೇಶ್ ಅವರು ನಿಮಗೆಲ್ಲ ಹಿತವಚನಗಳನ್ನು, ಸಿದ್ಧಾರ್ಥ ಸರ್ ಆಗಿರ್ಬೋದು, ನಿಮಗೆಲ್ಲರಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡು ಹೋದರೆ ನಿಮ್ಮ ಭವಿಷ್ಯ ನಿಜವಾಗ್ಲೂ ಉದ್ಧಾರ ಆಗ್ತದೆ. ಯಾಕಂದರೆ ನಮ್ಮ ಜೀವನದಲ್ಲಿ 2 ಕಾಗದಗಳನ್ನು ನೋಡ್ತೀವಿ ನಾವು. 2 ಕಾಗದ, ಒಂದು ಹಣ ಪೇಪರ್, ನೋಟ್ ಅನ್ನತಕ್ಕಂಥದ್ದು ಒಂದು ಕಾಗದ, ಇನ್ನೊಂದು ಕಾಗದ ಪುಸ್ತಕ. 2ನೇ ಕಾಗದ ಪುಸ್ತಕ. ನಾವು 2ನೇ ಕಾಗದವನ್ನು ಸರಿಯಾಗಿ ಬಳಸಿದ್ರಂದ್ರೆ 1ನೇ ಕಾಗದ ತಾನೇ ತನ್ನಿಂದ ನಮ್ಮಿಂದ ಬರ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಈ ಉದ್ದೇಶ ಏನಪ್ಪ ಅಂತಂದರೆ ಪುಸ್ತಕ ಅಂತಕ್ಕಂಥದ್ದನ್ನು ನೀವು ಓದಿದಿರಂತಂದ್ರೆ ಅದೇ ಶಿಕ್ಷಣ ಅಂತಕ್ಕಂಥದ್ದು. ಅದಕ್ಕೆ ನೀವು ಪುಸ್ತಕಕ್ಕೆ ಬೆಲೆ ಕೊಟ್ಟರೆ ಅಂತ ಇವತ್ತು ಎಲ್ಲರಿಗೂ ನಮಗೆ ಸಿದ್ಧಾರ್ಥರು ಒಂದು ಮಾದರಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ವೇದಿಕೆಗೆ ಗಣ್ಯಾತಿ ರೈತರಿಗೆ ಒಂದು ಪುಸ್ತಕವನ್ನು ಮಾದರಿಯಾಗಿ ಕೊಟ್ಟಿದ್ದಾರೆ. ಹೌದಾ? ಆ ಪುಸ್ತಕಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದನ್ನು ಓದಿಕೊಂಡಿದ್ರೆ ನಾವು ಶಿಕ್ಷಣವಂತರಾದರೆ ನಾವು ಎಂಕೋ ಸರ್ ಹೇಳಿದಂಗೆ ಶಿಕ್ಷಣವೇ ಶಕ್ತಿ. ಶಿಕ್ಷಣದಿಂದ ಮುಂದೆ ಯಾವುದೂ ಸಾಧ್ಯ ಇಲ್ಲ. ಇವತ್ತು ನೀವು ಯಾರು ಕಲಾಂ ಸರನ್ನು ನೋಡಿರ್ಬೋದು, ಮನಮೋಹನ್ ಸಿಂಗ್ ಅವರು ನೋಡಿರ್ಬೋದು. ಅವ್ರೇನು ಜನಬಲದಿಂದ ಹಣಬಲದಿಂದ ಮುಂದೆ ಬಂದಿಲ್ಲ. ಅವ್ರು ಬಂದಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ವಿದ್ವತ್ವ, ಶಿಕ್ಷಣದಿಂದಲೇ ಅವರು ಮುಂದೆ ಬಂದಿರತಕ್ಕಂಥದ್ದು ಭವಿಷ್ಯದಲ್ಲಿ ಅವರ ಉನ್ನತ ಸ್ಥಾನವನ್ನು ಅಲಂಕರಣೆ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದು. ಅದಕ್ಕಾಗಿ ಮಕ್ಕಳ ನೀವು ಪ್ರತಿ ಈ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ರಿ. ಯಾಕಂದರೆ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಒಬ್ಬ ರಾಷ್ಟ್ರಪತಿ ಬದಲಾದರೆ ಮಾಜಿ ರಾಷ್ಟ್ರಪತಿ ಅಂತ ಕರೀತಾರೆ, ಒಬ್ಬ ಪ್ರಧಾನಿ ಬದಲಿ ಆದರೆ ಮಾಜಿ ಪ್ರಧಾನಿ ಅಂತ ಕರೀತಾರೆ, CM ಬದಲಾದರೆ ಮಾಜಿ CM ಅಂತ ಆಗ್ತಾರೆ. ಆದ್ರೆ ಒಂದು ಶಾಲೆಯಿಂದ ಶಿಕ್ಷಕರು ಬದಲಾದ್ರೆ ಆ ಶಿಕ್ಷಕರನ್ನು ಮಾಜಿ ಶಿಕ್ಷಕರ ಅನ್ನಂಗಿಲ್ಲ ವಿದ್ಯಾರ್ಥಿಗಳು. ನನ್ನ ಶಿಕ್ಷಕರು ಬಂದರು ಅಂತಕ್ಕಂಥದ್ದು, ನನ್ನ ಶಿಕ್ಷಕರು ಬಂದರು ಅಂತಕ್ಕಂಥದ್ದು ಆಗ್ತದೆ. ಹಂಗೆ ಶಿಕ್ಷಕರಿಂದ ನೀವು ಕಲಿತಿರ್ತಕ್ಕಂಥ ಒಂದು ಶಿಕ್ಷಣ ಏನಿದೆ ಅದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಆಗಿರ್ತದೆ, ನಿಮ್ಮ ಭವಿಷ್ಯಕ್ಕೆ ಉಜ್ವಲವಾಗಿರ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಶಿಕ್ಷಣವಂತರಾಗ್ರಿ.